ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮೋಟಿವೇಟ್ ಮೊಮೆಂಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಸಬ್ಜೆಕ್ಟ್ ಜೊತೆ ಬಂದಿದ್ದೀನಿ. ನೀವು ಯಾವತ್ತಾದರೂ ನಿಮ್ಮ ತಂದೆ ತಾಯಿಗಳ ಜೊತೆಗೆ, ಹಿರಿಯರ ಜೊತೆಗೆ, ಶಿಕ್ಷಕರ ಜೊತೆಗೆ ಅಥವಾ ಅಕ್ಕಪಕ್ಕದ ಮನೆಯವರ ಜೊತೆಗೆ ಯಾವತ್ತಾದರೂ ಬಯಸ್ಕೊಂಡಿದ್ದೀರಾ? ನೋಡೋ, ಪಕ್ಕದ ಮನೆ ಹುಡುಗ SSLC ಟಾಪರ್ ಆದ, ನೀನೇನು ಮಾಡ್ತಿದ್ದೀಯಾ? ಮುಂದಿನ ಮನೆ ಹುಡುಗಿ ಎಷ್ಟೊಂದು ಚೆಂದ ಓದ್ತಾಳೆ, ನೀನು ಯಾವಾಗ ಓದ್ತೀಯಾ? ನನ್ನ ಸ್ನೇಹಿತನ ಮಗ ತಿಂಗಳಿಗೆ 50,000 ದುಡಿತಾನೆ, ನೀನು ಮನೆಯಲ್ಲಿ ಊಟಕ್ಕೆ ದಂಡ, ನೀನು ದಂಡಪಿಂಡ, ಕೆಲಸಕ್ಕೆ ಬಾರದವನು, ಯಾವುದಕ್ಕೂ ಲಾಯಕ್ಕಿಲ್ಲ. ಹೀಗೆ ಒಂದಿಲ್ಲ ಒಂದು ಸಮಯದಲ್ಲಿ ಯಾವುದೋ ಒಂದು ಬೇಸರದ ಮೂಡ್ನಲ್ಲಿ ನಮ್ಮ ಹಿರಿಯರು, ಶಿಕ್ಷಕರು ಅಥವಾ ನಮ್ಮ ತಂದೆ ತಾಯಿಗಳಿಗೂ ಬೈದಿರ್ತಾರೆ. ನಾವು ಬಯಸ್ಕೊಂಡಿರ್ತೀವಿ. ಈ ರೀತಿ ಬಯಸ್ಕೊಂಡವರಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋ ನಿಮಗಾಗಿ, ಅಥವಾ ಈ ರೀತಿ ಬೈದವರಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಹೌದು, ಹಿರಿಯರಾದವರು ಬೈತಾರೆ, ಬೈಯುವುದಂತೂ ತಪ್ಪಲ್ಲ. ಆದರೆ ಬೈಯೋದ್ರಿಂದ ಎಷ್ಟು ಪ್ರಯೋಜನ ಆಗಿದೆ? ಬಯಸ್ಕೊಂಡವರಲ್ಲಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ? ಹಾಗಾದರೆ ಬೈದೇನೂ ಕೂಡ ಬುದ್ಧಿ ಹೇಳ್ಬೋದಾ? ಹೌದು, ಮಕ್ಕಳಿಗೆ ಬೈಯದೇ ಕೂಡ ಬುದ್ಧಿ ಹೇಳ್ಬೋದು. ಅದಕ್ಕೆ ಸರಿಯಾದ ಸಮಯ ಮತ್ತು ಸರಿಯಾದ ಮನಸ್ಥಿತಿ ಬೇಕು. ಅಂತಹ ಒಂದು ಉದಾಹರಣೆಯನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಅವನು ಪ್ರತಿ ಕ್ಷಣ ತನ್ನ ದುಡಿಮೆ ಕಡೆ ಗಮನ ಕೊಡ್ತಾ ಇದ್ದ. ದುಡಿತಾ ಅವನು ಪ್ರತಿನಿತ್ಯ ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತಾ ಇದ್ದ. ವರ್ಷದಿಂದ ವರ್ಷಕ್ಕೆ ಅವನು ಆಸ್ತಿಯನ್ನು ಸಂಪಾದನೆ ಮಾಡಿದ. ಅವನ ಮಗ ಕೂಡ ದೊಡ್ಡವನಾಗ್ತಾ ಇದ್ದ. ತಂದೆ ಇಷ್ಟೊಂದು ಕಷ್ಟಪಡುವುದು, ಹಗಲು ರಾತ್ರಿ ದುಡಿಯೋದು ಮಗನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೆ ತಂದೆ ತನ್ನ ಪರಿಶ್ರಮದಿಂದ ದೊಡ್ಡ ವ್ಯಾಪಾರಿಯಾಗಿ, ದೊಡ್ಡ ಉದ್ಯಮಿಯಾಗಿ ಬೆಳೆದ. ದೊಡ್ಡ ಮಾಲ್ಗಳನ್ನು ಕಟ್ಟಿದ. ತಾನೇ ಅನೇಕ ಜನ ಎಂಪ್ಲಾಯಿಗಳಿಗೆ ಕೆಲಸ ಕೊಟ್ಟ. ಅಪ್ಪನ ಸಾಧನೆ ನಿರಂತರ ನಡೀತಾನೆ ಇತ್ತು. ಆದರೆ ಮಗನಿಗೆ ಇದು ಯಾವುದರಲ್ಲೂ ಕೂಡ ಇಷ್ಟ ಇರಲಿಲ್ಲ. ಮಗನಿಗೆ ಕೇವಲ ಮೋಜು ಮಸ್ತಿ ಮಾಡುವುದು, ಹರಟೆ ಹೊಡೆಯುವುದು, ಹೊರಗಡೆ ತಿರುಗಾಡುವುದು, ಆಟ ಆಡುವುದು, ಸ್ನೇಹಿತರ ಜೊತೆ ಟೂರ್ ಮಾಡುವುದು, ಹೀಗೆ ತನಗಿಷ್ಟ ಬಂದ ಜೀವನವನ್ನು ಮಾತ್ರ ಮಾಡ್ತಾ ಇದ್ದ. ಮಗನಿಗೆ ಸಂಗೀತ ಕೇಳುವುದು, ಸಂಗೀತವನ್ನು ಕಲಿಯುವುದು, ಸಂಗೀತದ ಇನ್ಸ್ಟ್ರೂಮೆಂಟ್ಗಳನ್ನು ಕೊಂಡುಕೊಳ್ಳುವುದು ತುಂಬ ಆಸಕ್ತಿಯಾಗದ ವಿಷಯವಾಗಿತ್ತು. ಅವನು ಎಲ್ಲಿಯಾದರೂ ಹೋದಲ್ಲಿ ಯಾವುದೋ ಒಂದು ಹೊಸ ಸಂಗೀತ ಇನ್ಸ್ಟ್ರೂಮೆಂಟನ್ನು ನೋಡಿದರೆ ಅದನ್ನು ಬಿಟ್ಟು ಬರ್ತಾ ಇರಲಿಲ್ಲ. ಅದನ್ನು ಕೊಂಡುಕೊಂಡು ತಂದು ಮನೆಯಲ್ಲಿ ಅದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದ. ಅವನು ತನ್ನ ಸ್ನೇಹಿತರಿಗೆ ತೋರಿಸಿ ತಾನೇ ಹೀರೋ ಅನ್ನೋ ಹಾಗೆ ಜಂಬ ಕೊಚ್ಕೊಳ್ತಾ ಇದ್ದ. ನನ್ನ ಹತ್ರ ಇಷ್ಟೋ ಫ್ರೆಂಡ್ಸ್ಗಳಿದ್ದಾವೆ, ನಾನು ದೊಡ್ಡ ಸಂಗೀತದ ಮ್ಯೂಸಿಷಿಯನ್ ಆಗ್ತಾಯಿದ್ದೀನಿ, ಹೀಗೆ ತಾನು ಬಡಾಯಿ ಕೊಚ್ಕೊಳ್ತಾ ಇದ್ದ. ಆದರೆ ಯಾವತ್ತೂ ಕೂಡ ಅವನು ಹಣದ ಬಗ್ಗೆ, ಹಣ ಗಳಿಸುವುದ್ರ ಬಗ್ಗೆ, ಈ ಇನ್ಸ್ಟ್ರೂಮೆಂಟ್ಗಳನ್ನು ಕೊಂಡ್ಕೊಳ್ಳಿಕ್ಕೆ ಖರ್ಚಾಗಿರೋದ್ರ ಬಗ್ಗೆ ಯಾವತ್ತೂ ವಿಚಾರ ಮಾಡ್ತಾ ಇರಲಿಲ್ಲ. ಇದರಿಂದಾಗಿ ಮನೆಯಲ್ಲಿ ತಂದೆಗೆ ತುಂಬ ಬೇಸರ ಆಗ್ತಾ ಇತ್ತು. ಅಂತಂದರೆ ಮಗನಿಗೆ ಹಣ ಖರ್ಚು ಮಾಡೋದರಿಂದ ಬೇಸರ ಆಗ್ತಾ ಇರಲಿಲ್ಲ. ಮಗನಿಗೆ ಹಣ ಖರ್ಚು ಮಾಡೋದಕ್ಕೆ ಸಾಕಷ್ಟು ದುಡ್ಡಿದೆ, ಆದರೆ ಇವನಿಗೆ ಜೀವನದ ಮೌಲ್ಯ ಗೊತ್ತಿಲ್ಲ, ಹಣ ಗಳಿಸುವ ಮಾರ್ಗ ಗೊತ್ತಿಲ್ಲ, ಬರೀ ಹಣ ಖರ್ಚು ಮಾಡುವುದು ಮಾತ್ರ ಗೊತ್ತಿದೆ. ಇವನಿಗೆ ಬುದ್ಧಿ ಹೇಳುವುದು ಹೇಗೆ? ಬೈಯೋದ್ರಿಂದ ಇವನು ಸರಿ ದಾರಿ ಬರ್ತಾ ಇಲ್ಲ. ಹೀಗೆ ತಂದೆ ತಾಯಿಗಳು ಇಬ್ಬರಿಗೂ ಕೂಡ ಮನೆಯಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಒಂದು ದೂರದ ಊರಲ್ಲಿ ಒಂದು ದೊಡ್ಡ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿಗೆ ಶ್ರೇಷ್ಠ ಸಂಗೀತಗಾರರೊಬ್ಬರು ಆಗಮಿಸ್ತಾ ಇದ್ದರು. ಆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗಬೇಕು, ಅವರು ಹಾಡೋದನ್ನು ಕೇಳಬೇಕು, ಆ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಬೇಕು ಅನ್ನೋದು ಮಗನ ಇಷ್ಟ ಆಗಿತ್ತು. ಆದರೆ ಮಗನಿಗೆ ಹೋಗಲಿಕ್ಕೆ ಹಣ ಕೇಳಬೇಕಲ್ಲ. ತಂದೆ ಹತ್ರ ಬಂದು ನಾನು ಹೋಗ್ತೀನಿ, ನಾನು ಹೋಗಲೇಬೇಕು ಅಂತ ಅಪ್ಪನಿಗೆ ಹೇಳಿದ. ಈ ಬಾರಿ ಅಪ್ಪ ಏನು ಮಾಡಿದ, ನಾನು ಕೂಡ ಬರ್ತೀನಿ ಪ್ರೋಗ್ರಾಮ್ಗೆ, ನಾನು ನಿನ್ನ ಜೊತೆ ಬರ್ತೀನಿ ಅಂತಂದರೆ. ಅಪ್ಪ, ತುಂಬ ದೂರ ಇದೆ, ನಿನ್ನ ಬಿಸ್ನೆಸ್ ಬಿಟ್ಟು ಹೆಂಗೆ ಬರೋಕ್ಕಾಗುತ್ತೆ, ಒಂದು ದಿನ ಜರ್ನಿ ಆಗುತ್ತೆ, ನಾನು ಒಬ್ಬನೇ ಹೋಗ್ತೀನಿ ಅಂದ. ಇಲ್ಲ ಮಗು, ನನಗೆ ನಿನ್ನ ಖುಷಿನೂ ಇಷ್ಟ, ನಿನ್ನ ಜೊತೆಗೆ ನಾನು ಬರ್ತೀನಿ, ನಿನ್ನ ಜೊತೆಗೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡ್ತೀನಿ, ಒಟ್ಟಿಗೆ ಹೋಗೋಣ ಅಂಥೇಳಿ ಟ್ರೈನ್ ಬುಕ್ ಮಾಡಿದರು. ಟ್ರೈನ್ ಬುಕ್ ಮಾಡಿ ಇಬ್ಬರು ಒಟ್ಟಿಗೆ ಟ್ರೈನಲ್ಲಿ ಹೊರಟರು. ಹೊಟ್ಟೆ ಹೊಡಿತಾ ಮಗನಿಗೆ ಏನು ಬೇಕೆಲ್ಲ ಕೊಡಿಸ್ತಾ ಅವ್ನು ಕರ್ಕೊಂಡು ಹೋದರು. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಜರ್ನಿ ಆಯಿತು. ಸಾಯಂಕಾಲದ ಸಮಯದಲ್ಲಿ ಮ್ಯೂಸಿಕ್ ಪ್ರೋಗ್ರಾಮಲ್ಲಿ ಮಗ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ. ಪ್ರೋಗ್ರಾಮ್ನ ಪೂರ್ತಿ ಅಟೆಂಡ್ ಮಾಡಿದ. ಆನಂತರ ವಾಪಸ್ ಬರುವಾಗ ಅಪ್ಪನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ. ತುಂಬ ಖುಷಿಯಿಂದ ಇದ್ದ. ಮನೆಗೆ ಬಂದಮೇಲೆ, ಅಪ್ಪ, ನೀವು ನನ್ನ ಜೊತೆಗೆ ಬರ್ತೀರಿ ಅಂತ ಅಂದ್ಕೊಂಡೇ ಇರಲಿಲ್ಲ, ನಿಮಗೆ ಸಂಗೀತ ಅಂದರೆ ಇಷ್ಟು ಇಷ್ಟ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ. ಆಯಿತು, ನೀನು ಫ್ರೆಂಡ್ಸ್ ಜೊತೆಗೆ ಮಾತಾಡಿ ಬಾ, ನಾನು ನಾಳೆ ಮಾತಾಡ್ತೀನಿ ಅಂತ ಹೇಳಿದ. ಆ ಫ್ರೆಂಡ್ಸಿಗೆಲ್ಲ ಹೋಗಿ ಹೇಳಿದ, ನಾನು ಮ್ಯೂಸಿಕ್ ಪ್ರೋಗ್ರಾಮ್ಗೆ ಹೋಗಿದ್ದೆ, ನಮ್ಮ ತಂದೆ ಕೂಡ ನಮ್ಮ ಜೊತೆಗೆ ಬಂದಿದ್ದರು, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ. ಆಗ ಅವರೆಲ್ಲರೂ, ನೀನು ಲಕ್ಕಿ ಕಣೋ, ನಿನಗೆ ಎಲ್ಲ ಇದೆ, ನಿನಗೆ ಹಣ ಇದೆ, ನಿನಗೆ ಹೋಗ್ಬೇಕಂದ್ರೆ ಎಲ್ಲ ಕಡೆ ನಿನಗೆ ಬೇಗನೆ ನಿನಗೆ ಎಲ್ಲ ಅರೇಂಜ್ ಆಗುತ್ತೆ. ನಮ್ಮ ಹತ್ರ ಹಣ ಇಲ್ಲ, ನಾವು ಹೋಗ್ಲಿಕ್ಕೆ ಆಗಲಿಲ್ಲ, ನಮಗೂ ಕೂಡ ಇಷ್ಟ ಆಯಿತು, ಬರ್ತಿದ್ವಿ, ಬಟ್ ನಮಗೆ ಬರೋಕ್ಕೆ ಆಗಲಿಲ್ಲ ಅಂತ ಹೇಳಿದರು.
ಮರುದಿನ ಅಪ್ಪನಿಗೆ ಹೇಳಿದ, ಅಪ್ಪ ನನಗೆ ತುಂಬ ಖುಷಿ ಆಯಿತು, ಅವರೆಲ್ಲರಿಗೂ ಮ್ಯೂಸಿಕ್ ಪಾರ್ಟಿಗೆ ಬರೋಕ್ಕಾಗಲಿಲ್ಲ, ನಾನು ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು, ಜೊತೆಗೆ ನೀವು ಬಂದಿದ್ದು ನನಗೆ ಇನ್ನೂ ತುಂಬ ಖುಷಿ ಆಯಿತು ಅಂತ ಹೇಳಿದ. ಅದಕ್ಕೆ ಅಪ್ಪ ಹೇಳಿದರು, ನೀನು ಮಗು, ನಿನ್ನ ಖುಷಿನೇ ನನ್ನ ಖುಷಿ, ನೀನು ಇಷ್ಟಪಡೋದನ್ನೇ ನಾನು ಇಷ್ಟಪಡ್ತೀನಿ. ಆದರೆ ನಿನಗೆ ಸಂಗೀತ ಇಷ್ಟ, ಆ ಸಂಗೀತವನ್ನು ಕಲೀಲಿಕ್ಕೆ, ಆ ಸಂಗೀತದ ಇನ್ಸ್ಟ್ರೂಮೆಂಟ್ಗಳನ್ನು ಕೊಂಡುಕೊಳ್ಳಿಕ್ಕೆ ಹಣ ಬೇಕಲ್ಲ. ಆ ಹಣಕ್ಕಾಗಿ ನಾನು ಇಷ್ಟು ವರ್ಷ ಕಷ್ಟಪಟ್ಟು ದುಡಿದಿದ್ದೀನಿ. ನಾನು ಹಗಲು ರಾತ್ರಿ 10 ವರ್ಷ 20 ವರ್ಷಗಳವರೆಗೆ ನಾನು ಶ್ರಮ ಪಟ್ಟಿದ್ದರಿಂದಲೇ ನೀನು ಇವತ್ತು ಈ ಮ್ಯೂಸಿಕ್ ಪಾರ್ಟಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು, ಇಷ್ಟೊಂದು ಇನ್ಸ್ಟ್ರೂಮೆಂಟ್ಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಆಯಿತು, ನಿನಗೆ ಇಷ್ಟ ಬಂದ ಹಾಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಯಿತು, ಬೇಕೆಂದಾಗ ನೀನು ಎಲ್ಲಿ ಬೇಕಾದರೂ ಟೂರ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಒಂದು ವೇಳೆ ದುಡಿದೆ ಹಣ ಗಳಿಸದೇ ಇದ್ದಿದ್ದರೆ ನಿನಗೂ ಕೂಡ ನಿನ್ನ ಫ್ರೆಂಡ್ಸ್ ಥರನೇ ಎಲ್ಲಿಗೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಹಣ ಮಾಡೋಕ್ಕಾಗ್ತಾ ಇರಲಿಲ್ಲ, ನಿನಗೆ ಖರ್ಚು ಮಾಡೋಕ್ಕಾಗ್ತಾ ಇರಲಿಲ್ಲ, ನಿನಗೆ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಮಗೆ ಹವ್ಯಾಸಗಳನ್ನು ನಾವು ಎಷ್ಟು ಇಷ್ಟಪಡ್ತೀವೋ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪರಿಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಗಳಿಸುವುದ್ರ ಕಡೆ ಗಮನ ಕೊಡಬೇಕು. ನಾವು ಹಣ ಗಳಿಸದೇ ಇದ್ದರೆ ಯಾವುದನ್ನು ಕೂಡ ಮಾಡೋಕ್ಕೆ ಆಗಲ್ಲ. ನಮ್ಗೆ ಯಾವುದು ಇಷ್ಟ ಇದ್ದರೂ ಕೂಡ ಯಾವುದನ್ನು ಮಾಡೋಕ್ಕಾಗಲ್ಲ. ನಮ್ಮ ಹವ್ಯಾಸಗಳಿಗಿಂತ ನಮಗೆ ಹಣಕಾಸಿನ ಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ನಾವು ಮುಂದುವರೆಯೋಕ್ಕೆ ಸಾಧ್ಯ. ನನಗೆ ನೀನು ತುಂಬ ಇಷ್ಟ, ನಿನ್ನ ಜೀವನವನ್ನು ನೀನು ರೂಪಿಸ್ಕೊಳ್ಬೇಕು ಅನ್ನೋದು ನನ್ನ ಇಷ್ಟ. ನಾನು ಕೂಡ ಚಿಕ್ಕವನಿದ್ದಾಗ ಬಡತನದಲ್ಲಿ ಬೆಳೆದು ಇವಾಗ ಇಷ್ಟು ದೊಡ್ಡ ವ್ಯಾಪಾರಿಯಾಗಿ ಉದ್ಯಮಿಯಾಗಿ ಮಾಲ್ಗಳನ್ನು ಕಟ್ಟಿದ್ದೀನಿ. ಆದರೆ ನೀನು ಏನು ಮಾಡದೇ ಇದ್ದರೆ ಇದನ್ನೆಲ್ಲ ನೀನು ಖರ್ಚು ಮಾಡಿ ಖಾಲಿ ಮಾಡ್ತೀಯ. ಆ ನಂತರ ನೀನು ಮತ್ತೆ ನನ್ನ ಸ್ಥಾನಕ್ಕೆ ಬರ್ತೀಯ. ಇವಾಗಿಂದನೇ ನೀನು ಬಿಸ್ನೆಸ್ ಕಡೆ ಗಮನ ಕೊಟ್ಟರೆ ಮಾತ್ರ ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಆಗ ಮಗನಿಗೆ ವಾಸ್ತವ ಪ್ರಜ್ಞೆ ಅರ್ಥ ಆಯಿತು. ಪ್ರಾಕ್ಟಿಕಲ್ ಆಗಿ ತಂದೆ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಕ್ಕೆ ಟ್ರೈ ಮಾಡಿದರು. ಮಗನಿಗೆ ಅರ್ಥ ಆಯಿತು, ನನ್ನ ಫ್ರೆಂಡ್ಸ್ ಯಾವತ್ತೂ ಕೂಡ ಜೊತೆಗೆ ಎಂಜಾಯ್ ಮಾಡಿದ್ರು ಹೊರತು ಅವರು ಇವತ್ತು ಈ ಥರ ಹೇಳಲಿಲ್ಲ, ನಾನು ಕೂಡ ಚೆನ್ನಾಗಿ ಬಿಸ್ನೆಸ್ ಕಡೆ ಗಮನ ಕೊಡಬೇಕು ಮಾಡಿದ. ಮರುದಿನದಿಂದಲೇ ತಾನು ಕೂಡ ಮಾಲ್ಗೆ ಹೊರಟ. ತುಂಬ ಆಸಕ್ತಿಯಿಂದ ಕೆಲಸ ಮಾಡಿದ. ಕಸ್ಟಮರ್ಗಳ ಜೊತೆಗೆ ಕಮ್ಯುನಿಕೇಟ್ ಮಾಡೋದನ್ನು ಕಲಿತ. ದಿನದಿಂದ ದಿನಕ್ಕೆ ಅವನು ಕೂಡ ದೊಡ್ಡ ಮ್ಯೂಸಿಷಿಯನ್ ಕೂಡ ಆದ. ತನ್ನ ಹವ್ಯಾಸವನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ. ಈಗ ಅವನು ಯಶಸ್ವಿ ಉದ್ಯಮಿಯಾಗಿ ನಿಂತಿದ್ದಾನೆ. ಈ ಕಥೆಯಿಂದ ನಮಗೆ ಗೊತ್ತಾಗೋದೇನೆಂದರೆ, ನಾವು ಹವ್ಯಾಸಗಳನ್ನು ಎಷ್ಟು ಇಷ್ಟಪಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹಣಕಾಸಿನ ಸ್ಥಿತಿಯನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿಯಲೇಬೇಕಾಗತ್ತೆ. ಮಕ್ಕಳಿಗೆ ಬುದ್ಧಿ ಹೇಳುವುದು ಅಂದರೆ ಬೈಯುವುದು, ಹೊಡೆಯುವುದು, ಹೀಯಾಳಿಸುವುದು, ಮತ್ತೊಬ್ಬರ ಮಕ್ಕಳಿಗೆ ಹೋಲಿಸುವುದು ಅಂತಲೇ ತಿಳ್ಕೊಂಡಿರ್ತಾರೆ ಈಗಿನ ಪೋಷಕರು ಮತ್ತು ಶಿಕ್ಷಕರು. ಆದರೆ ಈ ಕತೆ ಒಂದು ಆದರ್ಶ ಪಾಠ ಆಗ್ಬೋದು. ಮಕ್ಕಳಿಗೆ ಬುದ್ಧಿ ಕಲಿಸುವುದನ್ನೇ ಮೊದಲು ಪಾಲಕರು ಕಲಿಬೇಕು, ಶಿಕ್ಷಕರು ಕಲಿಬೇಕು. ಬೈದು ಬುದ್ಧಿ ಹೇಳುವ ಕಾಲ ಇದಲ್ಲ. ಮಕ್ಕಳನ್ನು ಸ್ನೇಹಿತರಂತೆ ಕಾಣಬೇಕಾಗಿದೆ. ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅಂತಹ ಸಮಯದಲ್ಲಿ ಉಪಾಯದಿಂದ ತಿಳುವಳಿಕೆ ನೀಡಿದರೆ ಈಗಿನ ಯುವಕರು ಹೆತ್ತವರ ಮಾತಿಗೆ ಒಪ್ಪಿಕೊಳ್ತಾರೆ. ಇಲ್ಲ ಆದರೆ ನಮ್ಮ ತಂದೆ ತಾಯಿಗಳಿಗೆ ಈಗಿನ ಕಾಲದ ಟ್ರೆಂಡ್ ಏನೂ ಗೊತ್ತಿಲ್ಲ, ನಾವು ಮಾಡೋದೇ ಸರಿ ಅಂತ ತಿಳ್ಕೊಂಡಿರ್ತಾರೆ. ದುಡುಕಿ ನಿರ್ಧಾರ ತಗೋತಾರೆ, ಜೀವನದಲ್ಲಿ ನೆಮ್ಮದಿ ಕಳ್ಕೊತಾರೆ, ಹತಾಶೆಯಿಂದ ಬದುಕಬೇಕಾಗತ್ತೆ. ಅವರು ಬದುಕಿನ ದಾರಿಯನ್ನು ತಪ್ಪಿಸ್ಕೊಳ್ತಾರೆ. ಹಾಗಾಗಿ ಈ ಕತೆ ಮೂಲಕ ಮಕ್ಕಳಿಗೆ ನಾವು ಯಾವ ರೀತಿ ಬುದ್ಧಿ ಹೇಳ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಈ ಥರ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.